ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಸರ್. ಕಾನೂನು ಸುವ್ಯವಸ್ಥೆ ಮತ್ತೆ ಗುಪ್ತಚರ ಇಲಾಖೆ ಎಲ್ಲರೂ ವಿಫಲ ಆಗಿದೆ ಸರ್. ಹೆಂಗೆ ಸರ್? ನೋಡಿ, ಅವರು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ದರೋಡೆ ಆಗಿತ್ತು, ಎಷ್ಟು ಬ್ಯಾಂಕ್ ರಾಬರಿ ಆಗಿತ್ತು, ಎಷ್ಟು ATM ಎಷ್ಟು ಕಳ್ಳತನ ಆಗಿತ್ತು, ಇದೆಲ್ಲ ನನ್ನ ಹತ್ರ ಮಾಹಿತಿ ಇದೆ. ಸಂದರ್ಭ ಬಂದಾಗ ಕೊಡ್ತೇನೆ, ಅದನ್ನು ಖಂಡಿತವಾಗಿ ಕೊಡ್ತೇನೆ. ಕಾನೂನು ಸುವ್ಯವಸ್ಥೆ ಭಾಳ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ ಕಳೆದ 2 ವರ್ಷದಿಂದ. ಯಾವುದೇ ಒಂದು ದೊಡ್ಡ ಗಲಾಟೆಗಳು ಮತ್ತೊಂದು ಕಮ್ಯುನಲ್ ಇಶ್ಯೂಗಳು ಯಾವುದು ಕೂಡ ರಾಜ್ಯದಲ್ಲಿ ಬರದಾಗ ನೋಡ್ಕೊಂಡಿದ್ದೀವಿ. ಕಳ್ಳತನ, ದರೋಡೆ ಇವೆಲ್ಲವನ್ನು ಕೂಡ ನಾವು ಹತ್ತಿಕ್ಕತಕ್ಕಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾನೆ ಇದ್ದಾರೆ. ಈಗ ನಿನ್ನೆ ಕಳ್ಳತನ, ಈಗ ಬ್ಯಾಂಕ್ ರಾಬರಿ ಮಂಗಳೂರಿನಲ್ಲಾಗಿತ್ತು. ಅದು ಯಾರಿಗಾದರೂ ಪೊಲೀಸ್ನವರಿಗೆ ಗೊತ್ತಿದ್ದರೆ ಅದನ್ನು ಖಂಡಿತವಾಗಿ ನಿಲ್ಲಿಸೋರು. ಅವರು ಬ್ಯಾಂಕಿನವರು ಸೆಕ್ಯೂರಿಟಿಯನ್ನು ಇಟ್ಕೊಳ್ಬೇಕು. ಅವರು ಸೆಕ್ಯೂರಿಟಿ ಲ್ಯಾಪ್ಸಸ್ಸು ಅವ್ರ ಕಡೆಯಿಂದ ಆಗಿದೆ. ಆದರೆ ಪೊಲೀಸ್ನವರು ನಮ್ಮ ಇಮ್ಮಿಡಿಯೇಟಾಗಿ ಅದು ಆದ 1-2 ದಿವಸದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ಸುಮಾರು 12 ಕೋಟಿ ಬೆಲೆ ಬಾಳುವಷ್ಟು ಚಿನ್ನ, ಬಂಗಾರ, ಹಣ ಎಲ್ಲವನ್ನು ಕೂಡ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ. ಅವರನ್ನು 3 ಜನರನ್ನು 4 ಜನರನ್ನ ಹಿಡ್ಕೊಂಡಿದ್ದಾರೆ. ಹಾಗಾಗಿ ಪೊಲೀಸು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಅದು ಎಲ್ಲ ಸತ್ಯಕ್ಕೆ ದೂರವಾಗಿರುವಂಥದ್ದು. ಇದರದ್ದು ಪ್ರೋಗ್ರೆಸ್ ಇದೆ. ನಾವು ಆದಷ್ಟು ಹತ್ತಿರದಲ್ಲಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.